ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬಹಳ ಬದಲಾವಣೆ ಆಗುತ್ತೆ. ಬಿಹಾರ್ ಎಲೆಕ್ಷನ್ ಆಗ್ಲಿಲ್ಲ, ಕ್ಯಾಬಿನೆಟ್ ರಿಷಫಲ್ ಪವರ್ ಶೇರಿಂಗ್ ಏನು ಅಂತ ಕೇಳ್ತೇನೆ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ಆಗ್ಬಹುದು ಅಂತ ಅನ್ಕೊಂಡಿದ್ದೀವಿ. ಆಮೇಲೆ ಅವರ ಬೆಂಬಲಿಗರೆಲ್ಲ ಮೊನ್ನೆ ಎಲ್ಲ ತುಮಕೂರಿನಾದ್ಯಂತ ಎಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಒತ್ತಾಯವನ್ನು ಕೂಡ ಇಡೀ ರಾಜ್ಯಾದ್ಯಂತನೂ ಮಾಡಿದ್ದಾರೆ, ಮೊನ್ನೆ ಶಿರಾ ತಾಲೂಕಿನಲ್ಲೂ ಮಾಡಿದ್ದಾರೆ. ಸೊ ಒಂದು ಏನು ತಪ್ಪು ಪಾಡದಲ್ಲೇ ಇದ್ದಂಥವ್ರು ಇವತ್ತು ಮಂತ್ರಿಗಿರಿ ತೆಗ್ದಿರೋದ್ರಿಂದ ಮುಂದೆ ಮಾಡುವಂತ ರೀಶಫಲ್ ಅಲ್ಲಿ ಮಾಡಿ ಅಂತ ಕೇಳ್ಕೊಂಡಿದ್ರು. ಸರ್, ಈಗ ಇನ್ನೊಂದು ಪರಮೇಶ್ವರ್ ಅವ್ರಿಗೆ ಒಂದು ಸಲಹೆ ಕೊಟ್ಟಿದ್ರು, ಕ್ಷೇತ್ರವನ್ನ ಬದಲಾಯಿಸಿ ಎಸ್ಸಿ ಕ್ಷೇತ್ರವನ್ನ ಬಿಡಿ ಅಂತಂದೇಳಿ. ನಾನು ಮಧುಗಿರಿಗೂ ಬರಬಹುದು, ಅವಕಾಶ ಇದೆ ಅಂತ. ಪರಮೇಶ್ವರ್ ಅವರು ಬಹಳ ಹಿರಿಯ ಶಾಸಕರು. ಮಧುಗಿರಿಯಲ್ಲಿ ರಿಸರ್ವೇಶನ್ ಇದ್ದಂತ ಸಂದರ್ಭದಲ್ಲಿ ಅವರು ಅಲ್ಲೂ 3 ಬಾರಿ ಶಾಸಕರಾಗಿದ್ದಾರೆ, ಕೊರಟಗೆರೆಯಲ್ಲಿದ್ದಾರೆ. ಮಧುಗಿರಿಯಲ್ಲಿ ಬಂದು ನಿಂತ್ಕೊಳ್ಳುವಂಥದ್ದೇ ನಾವನ್ ಬೇಡ ಅಂತಿಲ್ಲ. ಅವ್ರು ಮಧುಗಿರಿಯಲ್ಲಿ ನಿಂತ್ಕೊಳ್ಳೋದಾದ್ರೆ ಬೇರೆ ಕ್ಷೇತ್ರದಲ್ಲಿ ಜನರಲ್ ಅಲ್ಲಿ ನಿಂತು ಇನ್ನೊಬ್ರು ಯಾರು ಎಸ್ಸಿ ಆ ತಾಲೂಕಲ್ಲಿ ನಿಂತ್ರೆ ಇನ್ನೊಬ್ರಿಗೆ ಅಧಿಕಾರ ಸಿಗುತ್ತಲ್ಲ, ಆ ಒಂದು ದೃಷ್ಟಿ ಇಟ್ಕೊಂಡು ರಾಜಣ್ಣವ್ರು ಹೇಳಿರ್ಬೋದು.